ಕಾಡಿದವರಿಗೆ ಒಂದು ನೆಪದಿಂದ ಎಣ್ಣ ಕಾಡಿದವರಿಗೆ ಹೊಣ್ಣು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ ಹೊಣ್ಣು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದರಿಂದ ನಮ್ಮ ಅತ್ತೆ ಬಂದಿದ್ದಾರೆ ಮನೆಗೆ. ವಿಶೇಷವಾಗಿ ಅಡುಗೆ ಮಾಡ್ಬೇಕು ಅಂದ್ಕೊಂಡಿದ್ವಿ, ಮಾಡ್ತೀವಿ ನೋಡಿ. ನಮ್ಮ ಅತ್ತೆನ ತೋರಿಸ್ತೀವಿ, ಮಾತಾಡ್ಸಿ ನಮ್ಮ ಅತ್ತೆನ. ಎಲ್ಲರಿಗೂ ನಮಸ್ಕಾರ. ಈಕಿ ನನ್ನ ಸೊಸೆ ಭಾಳ ದಿವಸದಿಂದ ಯೂಟ್ಯೂಬಲ್ಲಿ ಬಾ ಅತ್ತಿ ಅಂತ ಕರಿತಾ ಇದ್ಲು. ನನಗಾಗಿರಲಿಲ್ಲ. ಈಗ ಒಂದು ಅವಕಾಶ ಸಿಕ್ಕಿದೆ, ಬಂದಿದ್ದೀನಿ. ಈಗ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀವಿ ಅಷ್ಟೇ. ಮಾಡಿ ತೋರಿಸ್ತೀವಿ ನೋಡಿ. ಹಾಂ ನೋಡಿ, ಒಂದೊಂದಾಗಿ ಕಟ್ ಮಾಡ್ಕೊತೀವಿ ತರಕಾರಿನ. ಮನ್ಯಾಗ ಮಾಡಿದ್ರೆ ಒಳ್ಳೇದು. ಮನ್ಯಾಗ ಮಾಡಿದ್ರೆ ಏನಾರ ಶುಭ ಕಾರ್ಯ ಇದ್ದಾಗ ಹೋಗೋದು, ಹೋಟೆಲ್ನ್ಯಾಗ ತಿನ್ನೋದು ಬರೋದು ಅದೆಲ್ಲ ಒಳ್ಳೆ ಪದ್ಧತಿ ಅಲ್ಲ. ಅದು ಏನೇ ಇದ್ರು ಮನೇಲಿ ಮಾಡ್ಬೇಕು, ಆರೋಗ್ಯವಾಗಿರುತ್ತೆ. ನಮ್ಗೆ ಯಾವಾಗ್ಲೂ ಕರಿತಾರ್ರಿ. ಈಗಲ ದುನಿಯಾ ಹಂಗಿದೆ, ಹೋಟೆಲ್ಗೆ ಹೋಗ್ಬೇಕು ತಿನ್ಬೇಕು, ಅದೊಂಥರ ಈಗ ಪ್ಯಾಷನ್ ಆಗ್ಬಿಟ್ಟಿದೆ. ನಮಗೆ ಅದೆಲ್ಲ ಇಷ್ಟ ಆಗಲ್ಲ. ಬರ್ತ್ಡೇ ಆಗಲಿ, ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ, ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಶುದ್ಧವಾಗಿರುತ್ತದು. ಹೋಟೆಲ್ಗೆ ಹೋಗಿ ತಿಂದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಖುಷಿ ಅನ್ಸುತ್ತೆ ಆ ಟೈಮ್ಗೆ. ಆದ್ರೆ ಹೋಟೆಲ್ನವ್ರ ಕಣ್ಣು ಎಲ್ಲಿರುತ್ತೆ, ಗಂಡಸ್ರ ಜೋಗ್ ಮೇಲೆ ಇರುತ್ತೆ. ಹೆಲ್ತ್ ಹಾಳು ಮಾಡ್ಕೊಂಡು ಬರೋದು. ನೀ ಏನಂತಿ ಲಕ್ಷ್ಮಿ? ಅಷ್ಟೇ ಕಲಿಬೇಕು ಅಷ್ಟೇ. ಆಮೇಲೆ ನಮ್ಮ ಮಕ್ಕಳು ಅದೇ ಸಂಸ್ಕಾರ ಕಲ್ಕೊಂತಾರೆ ಅಷ್ಟೇ. ಎಲ್ಲರೂ ಮಾಡ್ದಂಗೆ ನಾವು ಮಾಡಬಾರ್ದು, ನಮ್ದು ಡಿಫ್ರೆಂಟ್ ಆಗಿರ್ಬೇಕು ಸ್ವಲ್ಪ. ಈಗ ಏನು ಗೊತ್ತಾ, ಹೋಟ್ಲಿಗೆ ಹೋಗಿ ತಿನ್ನೋದು ಅದೇನು ದೊಡ್ಡ ಇದು ಅಲ್ಲ. ಎಲ್ಲರೂ ಮಾಡ್ತಾರಂತ ನಾವು ಮಾಡಬಾರ್ದು. ನಾವು ವಿಶೇಷವಾಗಿ ಹುಟ್ಟಹಬ್ಬ ಇರಲಿ, ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರಲಿ, ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಶುದ್ಧೀಕರಣ ಇರುತ್ತೆ, ಆರೋಗ್ಯಕರವಾಗಿ ಅಡುಗೆ ಇರುತ್ತೆ. ಇವಾಗ ನೀಟಾಗಿ ತರಕಾರಿ ಕಟ್ ಮಾಡ್ಕೋಬೇಕು. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಮೇಲೆ ಇದು ಆಲೂಗಡ್ಡೆ ಎಲ್ಲ ತರಕಾರಿನ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ಫಸ್ಟು. ಆಮೇಲೆ ಒಂದು ವಿಶೇಷವಾಗಿ ಅಗ್ನಿ ದೇವತೆಗೆ ನಮಸ್ಕಾರ ಮಾಡಿ ಶುರು ಮಾಡಿಬಿಡೋದು ಅಲ್ವಾ. ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ಅಡುಗೆ ಶುರು ಮಾಡಿಬಿಡೋದು. ಅವಾಗ ರುಚಿ ಆಗತ್ತೆ ಅಡುಗೆ ಅಲ್ವಾ. ಚೆನ್ನಾಗಿರುತ್ತೆ. ನಾವು ಮಾಡೋ ಅಡುಗೆ ಆರೋಗ್ಯ ಇರಬೇಕು, ಮಕ್ಕಳಿಗೆ ಗಂಡರಿಗೆ ಅಲ್ವಾ. ಅದೇ ಮೇನ್. ಒಂದು ಹಾಡು ಹೇಳ್ತೀನಿ ಲಕ್ಷ್ಮಿ. ಆಯ್ತು, ನಾನು ದೇವ್ರದ್ದು ಹಾಡು ಹೇಳ್ತೀನಿ. ಇದು ಏನು ಗೊತ್ತಾ, ನಮ್ಗೆ ಯಾರು ಏನೇ ಕೆಟ್ಟದ್ದು ಮಾಡಲಿ, ನಾವು ಅವ್ರಿಗೆ ಒಳ್ಳೇದ ಮಾಡಬೇಕು, ಯಾರೇ ಇರಲಿ. ಅವಾಗ ಏನಾಗುತ್ತೆ ಗೊತ್ತಾ, ಇದು ನಾನು ತಿಳ್ಕೊಂಡು ಹಾಡಿರೋದಲ್ಲ, ಇದು ನಮ್ಮ ಸಾಕ್ಷಾತ್ ಕನಕದಾಸರು ಹೇಳಿರೋದು. ಇದು ದಾಸರ ಪದ. ಮೊದಲಿಂದ ಇದನ್ನು ಹೇಳ್ತೀನಿ. ಏನು ಒಲ್ಲೆ ಹರಿಯೇ ನಿನ್ನ ಸುತಿಸಿ ಕೇಳುವುದು, ಏನು ಒಲ್ಲೆ ಹರಿಯೇ ನಿನ್ನ ಸುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ಯಮಗದೊಂದೇ ದೊಡ್ಡದು, ಜ್ಞಾನ ಭಕ್ತಿ ಕೊಡು ಯಮಗದೊಂದೇ ದೊಡ್ಡದು. ಒಂದು ನೆಪದಿಂದ ಎಣ್ಣ ಕಾಡಿದವರಿಗೆ, ಒಂದು ನೆಪದಿಂದ ಎಣ್ಣ ಕಾಡಿದವರಿಗೆ, ಹೊಣ್ಣು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ, ಹೊಣ್ಣು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ, ಕಂದೆ ಕುಂದಿ ಎಣ್ಣ ಬಾಧೆ ಬಿಡಿಸಿದವರಿಗೆ, ಕಂದೆ ಕುಂದಿ ಎಣ್ಣ ಬಾಧೆ ಬಿಡಿಸಿದವರಿಗೆ, ಕನ್ಯಾದಾನದ ಫಲ ಬಂದು ತಟ್ಟಲಿ ಅವರಿಗೆ, ಕನ್ಯಾದಾನದ ಫಲ ಬಂದು ತಟ್ಟಲಿ ಅವರಿಗೆ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಅವರೆಕಾಳು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಕೋ. ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಬೇಕು. ಲವಂಗ 4-5 ಹಾಕ್ಬೇಕು. ಏಲಕ್ಕಿ ಒಂದು 4-5 ಹಾಕ್ಬೇಕು. ಚಕ್ಕೆ ಒಂದು ಸ್ವಲ್ಪ ಹಾಕ್ಬೇಕು.
ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಘಾಟ್ ಅನ್ಸಲ್ಲ ಅದು? ಘಾಟ್ ಅನ್ಸಲ್ಲ, ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಬರಲಿ. ಒಂದು ಈರುಳ್ಳಿನೂ ಕಟ್ ಮಾಡಿ ಹಾಕಬೇಕು. ಇಷ್ಟು ಸೋಂಪು ಹಾಕಬೇಕು. ರುಬ್ಬಕ್ಕೆ ಹಾಕಬೇಕು. ಒಗ್ಗರಣೆಗೆ ಹಾಕೋಬೇಕು, ಬೇಕಂದ್ರೆ ಇಲ್ಲಾಂದ್ರೆ ರುಬ್ಬಕ್ಕೆ ಹಾಕಬೇಕು. ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಒಂದು ಇಡೀ ಇದೇನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದೊಂದು ಇಡೀ. ನಾವಿವಾಗ ಒಂದು 1/4 kg ಮಾಡ್ತಾ ಇರೋದು. ಅದರಿಂದ ಇಷ್ಟಿಷ್ಟು ಹಾಕೋಬೇಕು. ಹಾಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಮೆಣಸಿನ್ಕಾಯಿ ಹಾಕಬೇಕು. ಮರ್ತೋಗ್ಬಿಟ್ಟಿದೆ ಅವಾಗಲೇ ಹಾಕೋದು. ಇವಾಗ ಹಾಕ್ತಾ ಇದ್ದೀನಿ. ಟೊಮೊಟೊ ಆಮೇಲೆ ಹಾಕೋದು. ಕಟ್ ಮಾಡಿ ಒಗ್ಗರಣೆಗೆ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು. ಚೆನ್ನಾಗಿ ನಮಸ್ಕಾರ ಮಾಡ್ಕೊಳ್ಳೋಣ. ನಮಸ್ಕಾರ ಮಾಡು. ಹೊರನಾಡು ಅನ್ನಪೂರ್ಣೇಶ್ವರಿ ನೆನೆಸ್ಕೋ. ಆಮೇಲೆ ಶುರು ಮಾಡ್ಬೇಕು ಅಡಿಗೆ. ಆಯ್ತು ಅಷ್ಟೇ. ಎಲ್ಲ ಒಂದೊಂದು ಕಲಿಬೇಕು ಲಕ್ಷ್ಮಿ, ಅಲ್ವಾ? ಒಂದೊಂದು ಕಲಿಬೇಕು ನಾವು. ಇವಾಗ ನನ್ನಿಂದ ಕಲಿಯೋದಿರ್ಲಿ, ಗೊತ್ತಾಗಲ್ಲ ನಮ್ಗೆ ಅಷ್ಟೊಂದು. ನಾಳೆ ಸ್ವಸ್ಥೇರ್ ಬರ್ತಾರ, ಲಗ್ನ ಮುಹೂರ್ತ ಕಲಿಸಿದ್ರೆ ನಾವು ಅವ್ರಿಗೆ ಕಲಿಸ್ತೀವಿ. ಕಲಿಸ್ತಾನೆ ಇದೀನಿಲ್ವಾ 20 ವರ್ಷದಿಂದ. ಕಲ್ತೀನಿ, ಆದ್ರೂ ಇನ್ನು ಮೇಲೆ ಐತವ ಬಾಳ ಜಾಸ್ತಿ ಕಲಿಬೇಕಾದ್ರೆ. ಸ್ಟವ್ ಅಂಟಿಸ್ಕೋಬೇಕು. ಇವಾಗ ಎಣ್ಣೆ ಹಾಕೋಣ. ಎಷ್ಟು ಒಂದು 4 ಚಮಚನ? 4-5 ಚಮಚ ಹಾಕ್ಬೇಕು. ಜಾಸ್ತಿ ಇದೆಯಲ್ಲ ರೈಸ್, ಅದರಿಂದ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಬೇಕು. ಆಮೇಲೆ ಇದು ಮಸಾಲೆ ಇದು ಹಾಕೋಣ. ಚಕ್ಕೆ ಲವಂಗ, ಒಂದು 2-3 ಚಕ್ಕೆ ಲವಂಗ ಹಾಕಿ, ಒಂದು ಸ್ವಲ್ಪ ಚಕ್ಕೆ ಹಾಕಿ, ಆಮೇಲೆ ಈರುಳ್ಳಿ ಹಾಕ್ಬೇಕು. ಅದು ಚೆನ್ನಾಗಿ ಬಿಸಿ ಆಗ್ಬೇಕು ಎಣ್ಣೆ. ಇದು ಪಲಾವ್ ಎಲೆ. 2 ಪಲಾವ್ ಎಲೆ ಹಾಕಿದ್ದೀನಿ. ಇದು ಈರುಳ್ಳಿ ಹಾಕ್ಬೇಕು. ಮೀನು ಫ್ರೈ ಮಾಡಕ್ಕೆ. ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಲಲ ಧ್ರುವ ರಾಜೇಂದ್ರ ಫಲ್ಗುನಗೆ ಫಲಿಸಿತು ಹೆಚ್ಚೆಂದು, ಫಲ್ಗುನಗೆ ಫಲಿಸಿತು ಹೆಚ್ಚೆಂದು. ರಾಮ್ 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 ಸರ್ವ ಜಗಕ್ಕೂ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಈಗ ಮೆಂತೆ ಹಾಕ್ಬೇಕಾ? ಮೆಂತೆ ಸೊಪ್ಪು ಹಾಕ್ಬೇಕು. ಹಾಕ. ಸಣ್ಣ ಇರಲಿ ಜೋರ ಇರಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಈರುಳ್ಳಿ ಫುಲ್ಲು ಫ್ರೈ ಆಗಬೇಕು. ಇವಾಗ ರುಬ್ಬಿರೋ ಮಸಾಲಾನ ಹಾಕ್ಬೇಕು ಇದಕ್ಕೆ. ಆಮೇಲೆ ತರಕಾರಿ ಇದು ಸ್ವಲ್ಪ ಫ್ರೈ ಆಗಬೇಕಿಲ್ಲ, ಹಸಿ ವಾಸನೆ ಬರುತ್ತಲ್ವಾ, ಅದರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದರಲ್ಲೇ ಇದೆ. ಈಗ ಉಪ್ಪು ಹಾಕೋಣ ಸ್ವಲ್ಪ. ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ. ಈಗ ಇನ್ನೂ ಒಂದು ಕೆಂಪು ಉಪ್ಪು ಉಪಯೋಗಿಸ್ರಿ ಲಕ್ಷ್ಮಿ. ಐತೆ ಕೆಂಪು ಉಪ್ಪು, ಚೆನ್ನಾಗಿರುತ್ತೆ. ಆರೋಗ್ಯ. ಅರಿಶಿನ ಪುಡಿ ಹಾಕ್ಬೇಕು. ಧನಿಯಾ ಪುಡಿ ಹಾಕ್ಬಾರ್ದತ್ತೆ ಇದಕ್ಕೆ. ಹೌದಾ? ಇದು ಸ್ವಲ್ಪ ಅಚ್ಚ ಖಾರದ ಪುಡಿ. ಗರಂ ಮಸಾಲ ಇದು 1 ಸ್ಪೂನ್ ಹಾಕ್ಬೇಕು. ಅದಾದ್ಮೇಲೆ ಇದೆಲ್ಲ ವೆಜಿಟೇಬಲ್ ಕಟ್ ಮಾಡಿಟ್ಟಿದ್ದೀವಲ್ಲ, ಅವರೆಕಾಯಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂತ ಸ್ಮೆಲ್ ಬರ್ತೈತಲ್ವಾ? ಬರ್ತೈತೆ. ಸಿಕ್ಕಾಪಟ್ಟೆ ಬರ್ತೈತೆ. 2 ಇದು ಸೇರಿ 2 ಚಮಚ ಹಾಕೋಣ ನೀರು.
ಎರಡು ಚರ್ಗಿ ನೀರು. ಹ್ಞೂ 2 ಇಲ್ಲ 4 ಹಾಕ್ಬೇಕಾಗ್ತದೆ. 4 5 ಹಾಕ್ಬೇಕು. ಅಕ್ಕಿ ಹಾಕ್ಬಿಡೋಣ, ಆಮೇಲೆ ಹಾಕ ನೀರು. ಇವಾಗ 6 ಗ್ಲಾಸು ಅಕ್ಕಿ ತೊಗೊಂಡಿದ್ದೀವಿ. 6 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಎಲ್ಲನೂ ಹಾಕ್ತಾ ಇದ್ದೀನಿ ಇದ್ರೊಳಗಡೆ. ಇವಾಗ ಜಾಮೂನ್ ಮಾಡೋಣ. ಜಾಮೂನ್. ಹ್ಞೂ ಭಕ್ತರನ್ನೆಲ್ಲ ಉದ್ಧಾರ ಮಾಡುವ ಚಲ ಹೇಳೋದು. ಈಗ ಪಲಾವ್ ರೆಡಿ. ಅತ್ತೆ ಸೊಸೆ ಇಬ್ಬರು ಸೇರಿ ಮಾಡಿರೋದು ಪಲಾವ್ ಮತ್ತು ಜಾಮೂನು. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟಲ್ಲಿ ಹೇಳಿ. ಧನ್ಯವಾದ. ಧನ್ಯವಾದಗಳು.